ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಸ್ಪೆನ್ಸಲ್ಲಿ ಇಟ್ಟಿರುವಂತಹ ಫ್ಯಾಮಿಲಿ ರಿವೀಲ್ ಮಾಡ್ತಾ ಇದ್ದೇವೆ, ಫೇಸ್ ರಿವೀಲ್ ಮಾಡ್ತಾ ಇದ್ದೇವೆ. ಇಷ್ಟು ಬೇಗ ಮಾಡ್ತೇವೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ಪರವಾಗಿಲ್ಲ. ನೋಡಿ, ನಾಮಕರಣ ಇತ್ತು. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ನಂತರ ನಾಮಕರಣ ಆದ ನಂತರ ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ಲಾಗಿ ಕೋಳಿ ಸುಕ್ಕ, ಆಮೇಲೆ ಒಂದು ಎಗ್ ಮಸಾಲ ಇತ್ತು. ಆನಂತರ ಅನ್ನ, ಕೋಳಿ ಸಾರು, ನೆಕ್ಸ್ಟ್ ಕಬಾಬ್ ಇತ್ತು, ಆಮೇಲೆ ಪಾಯಸ ಇತ್ತು. ಇದು ಬಿಸಿನೀರು ಇಷ್ಟನ್ನು ತಗೊಂಡು ಊಟ ಕೂತ್ಕೊಂಡಿದ್ದೇವೆ. ಊಟ ಮಾಡಿದರೆ ಆಯಿತಾ, ಪಾತ್ರೆಗಳನ್ನೆಲ್ಲ ತೊಳಿಬೇಕಲ್ವ. ಅಡುಗೆಯನ್ನು ಕ್ಯಾಟ್ರಿಂಗ್ ತಂದಿದ್ದಲ್ಲ, ಮನೆಯಲ್ಲೇ ಎಲ್ಲರೂ ಸೇರ್ಕೊಂಡು ಮಾಡಿರುವಂಥದ್ದು. ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಅದೊಂದು ಖುಷಿಯೇ ಬೇರೆ. ರುಚಿ ಕೂಡ ಹಾಗೆ, ನಾವೇ ಮಾಡಿದ್ರಿಂದ ನಮಗೆ ಹೇಗೆ ಬೇಕೋ ಹಾಗೆ ಇರುತ್ತೆ ರುಚಿ. ಆನಂತರ ಎಲ್ಲ ಪಾತ್ರೆಗಳನ್ನು ತೊಳಿತಾ ಇದ್ದೇವೆ. ನೋಡಿ, ಪಾತ್ರೆ ಫಸ್ಟ್ ತಂದು ಎಲ್ಲರೂ ಹಾಕುವಾಗ ತುಂಬ ಜನ ಇದ್ವಿ. ನಂತರ ಒಬ್ಬೊಬ್ಬರೇ ಅಲ್ಲಿಂದ ಹೋದರು. ಲಾಸ್ಟ್ ಉಳಿದದ್ದು ಮಾತ್ರ 3 ಜನ. ಎಲ್ಲ ಪಾತ್ರೆಗಳನ್ನು ತೊಳೆದು ಇಟ್ಟಿದ್ದೇವೆ. ನೋಡಿ, ಇಲ್ಲಿ ಪ್ಲೇಟೆಲ್ಲ ಇಟ್ಟಿದ್ದೇವೆ. ನೆಕ್ಸ್ಟ್ ಸಂಜೆ ಹೊತ್ತಿಗೆ ನಾವೆಲ್ಲರೂ ಬೀಚ್ ಕಡೆ ಹೋಗಿದ್ವಿ. ಬೀಚಲ್ಲಿ ಸಂಜೆ ಆಗುವಾಗ ಅಲೆ ನೋಡಿ ಹೇಗಿದೆ. ಫ್ಯಾಮಿಲಿ ಜೊತೆಗೆ ಹೋಗೋದಂದರೆ ಅದೊಂದು ಮಜಾನೇ ಬೇರೆ ಇರುತ್ತೆ ಅಲ್ವ. ಸಂಜೆ ಹೊತ್ತಿಗೆ ಇರುವಷ್ಟು ಅಲೆ ಏನು ಬಾಕಿ ಟೈಮಲ್ಲಿ ಇರೋದಿಲ್ಲ. ಸೊ ಅಲ್ಲಿ ಒಂಟೆ ಇತ್ತು, ಒಂಟೆ ಮೇಲೆಲ್ಲ ಕೂತ್ಕೊಂಡ್ವಿ. ಮಗು ನೋಡಿ ಹೇಗೆ ಕೂತ್ಕೊಂಡು ಹೋಗ್ತಿದ್ದಾನೆ. ನಂತರ ನಡಿಲಿಕ್ಕೆ ಕಲಿತಾ ಇದ್ದಾನೆ ಅಷ್ಟೇ. ಒಂದು ಜುಟ್ಟು ಹಾಕಿಕೊಂಡು ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಮಕ್ಕಳೆಲ್ಲರೂ ಆಟ ಆಡ್ತಿದ್ದಾರೆ. ಸಂಜೆ ಹೊತ್ತಲ್ಲಿ ಜಾಗನೇ ಇರಲಿಲ್ಲ, ಅಷ್ಟು ಜನ ಇದ್ದರು, ತುಂಬ ಜನ ಇದ್ದರು. ಈ ಟೈಮಲ್ಲಿ ಕೂಡ ಬೀಚಿಗೆ ಎಷ್ಟು ಜನ ಹೋಗ್ತಾರೆ ನೋಡಿ. ಆಲ್ರೆಡಿ ಒಂದು 5:30 ಆಗಿತ್ತು, ಇಷ್ಟು ಜನ ನಾವು ಹೋಗಿದ್ವಿ. ನೆಕ್ಸ್ಟ್ ಸಂಜೆ ರಾತ್ರಿ ನಮ್ಮದು ಬರ್ಡೇ ಸೆಲೆಬ್ರೇಷನ್ ಇತ್ತು, ನಮ್ಮದೇ ಫ್ಯಾಮಿಲಿದೊಂದು ಹುಡುಗಿದು. ಕೇಕ್ ನೋಡಿ ಡ್ಯಾನ್ಸಲ್ಲೇ ಬರ್ತಿದ್ದಾಳೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸಿಂಗಿಂಗ್ ಎಲ್ಲ ಇತ್ತು. ನಮ್ಮದು ಫ್ಯಾಮಿಲಿಯಲ್ಲಿ ಒಬ್ಬರು ಸಿಂಗರ್ ಕೂಡ ಇದ್ದಾರೆ. ಆಲ್ ಇನ್ ಒನ್ ಥರ ಎಲ್ಲ ಟ್ಯಾಲೆಂಟ್ ಎಲ್ಲ ಇರೋರೆಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಇದ್ದಾರೆ. ನೋಡಿ, ಒಂದೊಂದೇ ಟ್ಯಾಲೆಂಟನ್ನು ತೋರಿಸ್ತಾ ಹೋಗ್ತೇನೆ. ನೋಡಿ, ನೀವು ನೋಡ್ತಾ ಬನ್ನಿ. ಸೊ ಈಗ ನೋಡಿ, ಎಲ್ಲ ಮುಗೀತು. ಡ್ಯಾನ್ಸ್ ಎಲ್ಲ ಮಾಡಿ ಲಾಸ್ಟಿಗೆ ಅವಳಿಗೆ ಕೇಕನ್ನು ಫುಲ್ ಮುಖಕ್ಕೆ ಹಚ್ಚಿ ಅವಳಿಗೆ ಚೆನ್ನಾಗಿ ಮೇಕಪ್ಪೇ ಮಾಡಿಬಿಟ್ರು. ನೆಕ್ಸ್ಟ್ ನಮ್ಮದು ಅವಳದು ಬರ್ಡೇ ಲೆಕ್ಕದಲ್ಲಿ ಮನೆಯಲ್ಲಿ ದೊಣ್ಣೆ ಬಿರಿಯಾನಿ ಮಾಡ್ಕೊಂಡಿದ್ವಿ. ಅದರ ರೆಸಿಪಿ ಕೂಡ ಹೇಗೆ ಮಾಡೋದು ಅಂತ ನಾವು ವಿಡಿಯೋ ಮಾಡ್ಕೊಂಡಿದ್ದೇವೆ. ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇವೆ ಯಾವಾಗಾದರೂ. ನೆಕ್ಸ್ಟ್ ಒಂದು ಬಿರಿಯಾನಿ ಇದ್ರೆ ಅದ್ರ ಜೊತೆ ಒಂದು ಲೈಮ್ ಸೋಡಾ ಬೇಕಲ್ವ. ಸೊ ಲೈಮ್ ಸೋಡಾ ಕೂಡ ಮಾಡ್ಕೊಂಡಿದ್ವಿ ಎಲ್ಲರೂ ಸೇರಿಕೊಂಡು. ನಂತರ ಒಂದು ಪಾಯಸ ಕೂಡ ಇತ್ತು, ಸೇಮಿಯದು ಪಾಯಸ ಇತ್ತು. ನೆಕ್ಸ್ಟ್ ಒಂದು ಬರ್ಡೇಗಲ್ಲಿ ಒಂದು ಐಸ್ ಕ್ರೀಮ್ ಕೂಡ ತಂದುಕೊಟ್ಲು. ಎಲ್ರಿಗೂ ಐಸ್ ಕ್ರೀಮ್ ಇತ್ತು ಅವಳ ಕಡೆಯಿಂದ. ನೆಕ್ಸ್ಟ್ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಎಲ್ಲರೂ ತಿಂದ್ವಿ. ನೆಕ್ಸ್ಟ್ ನೋಡಿ, ಈಗ ಇಷ್ಟೆಲ್ಲ ತಿಂದಮೇಲೆ ಒಂದು ಮಿಠಾಯಿ, ಅಂದರೆ ಸೋಂಪು ತಿಂದೇ ಇದ್ದರೆ ಹೇಗೆ ಅಲ್ವಾ. ಸೊ ಅದಕ್ಕೆ ಮಿಠಾಯಿ ಹಾಕ್ಕೊಂಡು ಎಲ್ಲರೂ ತಿಂದ್ವಿ. ನೆಕ್ಸ್ಟ್ ನಾವು ಇದೇ ರೀತಿ ನಮ್ಮದು ಫ್ಯಾಮಿಲಿ ವ್ಲಾಗ್ಸ್ ಇನ್ನು ಮುಂದೆ ಹಾಕ್ತಾ ಇರ್ತೇವೆ. ಅಡುಗೆದು ಕೂಡ ಹಾಕ್ತಾ ಇರ್ತೇವೆ. ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದರೆ, ನೀವು ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.